ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಪವರ್ ಶೇರಿಂಗ್ ವಿಚಾರ ಪವರ್ ಶೇರಿಂಗ್ ಹೈಕಮಾಂಡ್ಗೆ ಬಿಟ್ಟಿದ್ದು ಹೈಕಮಾಂಡ್ ಮಟ್ಟದಲ್ಲಿ ಏನೇನಾಗಿದೆಯೋ ಅಂತ ಟಿವಿ9ಗೆ ಕೆಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಏನಿದ್ರೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ, ಅಲ್ಲಿ ಏನೇನು ಮಾತುಕತೆ ಆಗಿದೆಯೋ ಗೊತ್ತಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಏನೇನಾಗಿದೆಯೋ, ಅಧಿಕಾರ ಕೊಟ್ಟರೆ ಅಸಾಧ್ಯವಾದದನ್ನ ಸಾಧ್ಯ ಮಾಡ್ತೀವಿ. ಇದು ಟಿವಿ9ಗೆ ಕೆಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಮಾತು. ಒಂದು ವೇಳೆ ಅಧಿಕಾರ ಕೊಟ್ಟರೆ ಅಸಾಧ್ಯವಾಗಿರೋದನ್ನ ಸಾಧ್ಯ ಮಾಡ್ತೀನಿ, ಕೆಳ ಸಮುದಾಯಕ್ಕೆ ಸಿಎಂ ಸ್ಥಾನ ಕೊಟ್ಟರೆ ಸ್ವಾಗತಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಕೂಡ ಟಿವಿ9ಗೆ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದರು. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿರುವುದು ಅಂತ ನಮ್ಮ ಪ್ರತಿನಿಧಿ ಅನಿಲ್ ಕೆಎನ್ ರಾಜಣ್ಣ ಅವರನ್ನ ಈ ಬಗ್ಗೆ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆ ತರ ಆಗಿದೆಯಾ ಅಂತ? ಪವರ್ ಶೇರಿಂಗ್ ಬಗ್ಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಇದು ದಟ್ ಈಸ್ ಬಿಟ್ವೀನ್ ಓನ್ಲಿ ದಿ ಕೆಪಿಸಿಸಿ ಪ್ರೆಸಿಡೆಂಟ್ ಅಂಡ್ ದಿ ಚೀಫ್ ಮಿನಿಸ್ಟರ್ ಹೈಕಮಾಂಡ್. ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಕೂಡಿಸ್ಕೊಂಡು ಇವ್ರಿಗಿದ್ದು ಅವ್ರಿಗದು ಅಂತಾರೆ ಅವೆಲ್ಲ ಏನಿಲ್ಲ. ಅವ್ರದ್ದು ಏನೇ ಆಗಿದ್ರು ಕೂಡ ಆ ಮಟ್ಟದಲ್ಲಿ ಏನಾಗಿದೆ ಅಂತ ನಮ್ಗೆ ಯಾರು ಹೇಳಿಲ್ಲ, ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಈಗ 2.5 ವರ್ಷ ಆದ ಬಳಿಕ ಹೈಕಮಾಂಡ್ ಏನಾದ್ರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಅಂತಂದ್ರೆ ತಾವು ಒಪ್ಕೊಳಕ್ ರೆಡಿ ಇದ್ದೀರಾ ಅಂತ? ಹೈಕಮಾಂಡ್ ಅವರು ನಿರ್ಣಯ ಮಾಡಿದ್ರೆ ಅದನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರುಗಳು ಕೂಡ ಒಪ್ಕೊಳ್ಳೇಬೇಕು. ಈಗ ಅಧ್ಯಕ್ಷಾನದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಕೆಪಿಸಿಸಿ ಅಧ್ಯಕ್ಷಾನದ ಬಗ್ಗೆ ತಾವು ಕೂಡ ನನ್ನ ಆಕಾಂಕ್ಷನ ಒಂದು ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ರಿ. ಈಗಲೂ ಅದಕ್ಕೆ ಭದ್ರಾಗಿದ್ದೀರಾ ಹೇಗೆ ಅಂತ? ನಾನು ಕೇಳಿ, ಯಾವುದೇ ಒಂದು ಪಕ್ಷದ ಸಂಘಟನೆಯಲ್ಲಿ ಅವಕಾಶ ಕೊಟ್ಟರೆ ನಾನು ಅದನ್ನ ಮಾಡುವಂಥವನು. ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಕೊಟ್ಟರೆ ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯ ಮಾಡ್ತೇನೆ ಅಂತಕ್ಕಂಥದ್ದಕ್ಕೆ ನನಗೆ ಆ ರೀತಿಯ ಒಂದು ಮನಸ್ಥಿತಿ ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ದಲಿತ ಸಿಎಂ ಬಗ್ಗೆ ಕೂಡ ಚರ್ಚೆ ಆಗ್ತಾನೆ ಇತ್ತು. ಒಂದು ವೇಳೆ ಅವಕಾಶ ಸಿಗಬಹುದಾ ಸರ್? ನೋಡಿ, ಸಿಎಂ ಮಾಡೋದು ಕೇಂದ್ರದವರು, ನಾವ್ಯಾರು ಮಾಡೋರಲ್ಲ. ನಾವು ಸಲಹೆ ಕೊಡ್ಬೋದಷ್ಟೇ. ಆದರೆ ವೈಯಕ್ತಿಕವಾಗಿ ನಾನು ತಳ ಸಮುದಾಯಗಳಿಗೆ ಅಧಿಕಾರ ಸಿಗೋದನ್ನು ನಾನು ಸ್ವಾಗತ ಮಾಡ್ತೇನೆ. ಮತ್ತೆ ಹೆಚ್ಚು ನನಗೆ ಅದರಿಂದ ಸಂತೋಷನೂ ಕೂಡ ಆಗ್ತದೆ. ಇಷ್ಟು ಕೂಡ ಸಚಿವ ಕೆಎನ್ ರಾಜಣ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.